ಹಾಯ್ ಸ್ಟೂಡೆಂಟ್ಸ್, ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ವೇದಾಂತು ಕರ್ನಾಟಕ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಮಕ್ಕಳೇ, KCET 2026 ರಿಸಲ್ಟ್ ಇಷ್ಟೊತ್ತಿಗಾಗಲೇ ಅನೌನ್ಸ್ ಆಗಬೇಕಾಗಿತ್ತು. ಇವತ್ತಾಗಲೇ ಮೇ 27 ಬಂತು. ಆದರೆ ಈಗ ಆಗ್ತಿರುವಂತಹ ಒಂದು ಸಿಚುಯೇಷನ್, ಈಗ ಇರುವಂಥ ಸಿಚುಯೇಷನ್ ಅನ್ನು ನೋಡಿದರೆ ಖಂಡಿತ ಈ ಮೇ ಎಂಡ್ ಒಳಗಡೆಗೆ ಈ ಒಂದು KCET ರಿಸಲ್ಟ್ ಅನೌನ್ಸ್ ಆಗೋದು ಡೌಟ್ ಅಂತಾನೆ ಅನಿಸ್ತಿದೆ. ಅಂಡ್ ನೀವು ಕೇಳಿರಬಹುದು ಕೂಡ, ಜೂನ್ ಫಸ್ಟ್ ವೀಕಲ್ಲಿ ಅದು ಈ ಒಂದು KCET ರಿಸಲ್ಟ್ ಬರುವಂತಹ ಚಾನ್ಸಸ್ ಇದೆ ಅನ್ನೋದು ಸುದ್ದಿ ಬರ್ತಿದೆ. ಆದರೆ ಈಗ ವಿಷಯ ಏನಪ್ಪಾ ಅಂತಂದ್ರೆ, ಯಾಕೆ ಎಷ್ಟು ಡಿಲೇ ಆಗ್ತಿದೆ, KCET ರಿಸಲ್ಟ್ ಯಾಕೆ ಎಷ್ಟು ಡಿಲೇ ಆಗ್ತಿದೆ ಅಂತ ಅಂದ್ರೆ, ಮೊದಲನೇದಾಗಿ ಇನ್ಫಾರ್ಮೇಶನ್ನ ಪ್ರಕಾರ ಈಗ ಸ್ಟೇಟ್ ಸಿಲೆಬಸ್ ಓಕೆ, CBSE ಸಿಲೆಬಸ್ ತಗೊಂಡು CBSE ಎಕ್ಸಾಮ್ ಅನ್ನ ಬರೆದಿರುವಂತಹ ಸೆಕೆಂಡ್ ಇಯರ್ PUC ಎಕ್ಸಾಮ್ ಅನ್ನ ಬರೆದಿರುವಂತಹ ಮಕ್ಕಳಿಗೆ ರಿಸಲ್ಟ್ ಸ್ವಲ್ಪ ದಿನದ ಹಿಂದ್ಗಡೆ ಬಂದಿರುವಂಥದ್ದು, ಹೌದಾ? ಸೊ ಸುಮಾರು 5,000ಕ್ಕಿಂತ ಹೆಚ್ಚಿಗೆ ಸ್ಟೂಡೆಂಟ್ಸ್ಗಳು ಈ ವರ್ಷ CBSE ಎಕ್ಸಾಮ್ ಅನ್ನ ಬರೆದಿದ್ದಾರೆ. ಸೊ ಆ ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ಗಳ ಒಂದು ವೆರಿಫಿಕೇಶನ್, ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೀತಾ ಇದೆ, ಇನ್ನೂ ಅದು ಕಂಪ್ಲೀಟ್ ಆಗಿಲ್ಲ. ಸೊ ಹೀಗಾಗಿ ಈ ಒಂದು KCET ರಿಸಲ್ಟ್ ಬರೋದಕ್ಕೆ ಡಿಲೇ ಆಗಿದೆ ಮಕ್ಕಳೇ. ಓಕೆ, ಸೊ ಅಲ್ಲಿ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಇನ್ನೂ ಕಂಪ್ಲೀಟ್ ಆಗದೆ ಇರೋ ಕಾರಣ KCET ರಿಸಲ್ಟ್ ಡಿಲೇ ಆಗಿದೆ ಅನ್ನುವಂಥ ಇನ್ಫಾರ್ಮೇಶನ್ ಬಂದಿದೆ. ಅಟ್ ದ ಸೇಮ್ ಟೈಮ್ ಮತ್ತೊಂದು ವಿಷಯ ಏನಪ್ಪಾ ಅಂದ್ರೆ, ಈ ಮಂಥನ ಪ್ರೋಗ್ರಾಮ್. ಸೊ ಮಂಥನ ಪ್ರೋಗ್ರಾಮ್ ಅಲ್ಲಿ KA ಎಕ್ಸ್ಪರ್ಟ್ಗಳು ಸ್ಟೂಡೆಂಟ್ಸ್ಗಳಿಗೆ ಇನ್ನೂ ಅಡ್ವೈಸ್ ಮಾಡೋ ಹಂತದಲ್ಲಿದ್ದಾರೆ, ಹೌದಾ? ಈ ಮೇ 25ರಿಂದ ಮೇ 30 ತನಕ ನಡೀತಾ ಇರುವಂತಹ ಈ ಒಂದು ಮಂಥನ ಪ್ರೋಗ್ರಾಮ್. ಸೊ ಇದು ಕ್ಲಿಯರ್ ಆಗಿ ಹೇಳುತ್ತೆ. ಸೊ ಎಲ್ಲ ಮಕ್ಕಳು ಕೂಡ ಈ ಒಂದು ಮಂಥನ ಪ್ರೋಗ್ರಾಮ್ ಅಲ್ಲಿ ಬ್ಯುಸಿ ಆಗಿದ್ದಾಗ ಆ ಟೈಮಲ್ಲಿ KA ಅವರೇ ಈ ಒಂದು ರಿಸಲ್ಟ್ ಅನೌನ್ಸ್ಮೆಂಟ್ ನ ಕಡೆಗೆ ಹೋಗೋದಿಲ್ಲ. ದಟ್ ಈಸ್ ಕ್ವೈಟ್ ಕಾಮನ್. ಎಲ್ಲ ಮಕ್ಕಳು ಮಂಥನ ಪ್ರೋಗ್ರಾಮ್ ಅಲ್ಲಿ ಬ್ಯುಸಿ ಇದ್ದಾಗ ಅಂಡ್ KA ಕಡೆಯಿಂದನೇ ಎಕ್ಸ್ಪರ್ಟ್ಗಳು ಬಂದಾಗ ಅಟ್ ದ ಸೇಮ್ ಟೈಮ್ KA ರಿಸಲ್ಟ್ ಅನ್ನ ಅವರು ಅನೌನ್ಸ್ ಮಾಡೋದಿಲ್ಲ. ಯಾಕಪ್ಪ ಅಂದ್ರೆ, ಈ ಮಂಥನ ಪ್ರೋಗ್ರಾಮ್ನ ಒಂದು ಉದ್ದೇಶನೇ ಆಪ್ಷನ್ ಎಂಟ್ರಿ, ಅಂದ್ರೆ ಈ ಒಂದು KCET ರಿಸಲ್ಟ್ ಬಂದಾದ ತಕ್ಷಣ ಬರುವಂತ ಆಪ್ಷನ್ ಎಂಟ್ರಿ, ಅಡ್ಮಿಷನ್ ಪ್ರೋಸೆಸ್ ಕಂಪ್ಲೀಟ್ ಅದರ ಒಂದು ನಾಲೆಡ್ಜ್ ಅನ್ನ ಕೊಡೋದಕ್ಕೆ ಈ ಒಂದು ಪ್ರೋಗ್ರಾಮ್ ಅನ್ನ ಕಂಡಕ್ಟ್ ಮಾಡಿರೋದ್ರಿಂದ ಇದ್ರ ಮಧ್ಯದಲ್ಲೇ ಅವರು ಯಾವುದೇ ಕಾರಣಕ್ಕೂ KCET ರಿಸಲ್ಟ್ ಅನ್ನ ತಗೊಂಡು ಬರೋದಿಲ್ಲ. ಸೊ ಅದು ಒಂದು ಕನ್ಫರ್ಮೇಶನ್. ಮತ್ತೊಂದು ವಿಷಯ, ನಾನು ಅವಾಗಲೇ ಹೇಳಿದ ಹಾಗೆ CBSE ರಿಸಲ್ಟ್, ಕ್ಲಾಸ್ 12th ರಿಸಲ್ಟ್ ಬರೋದು ಸ್ವಲ್ಪ ಡಿಲೇ ಆಯಿತು. ಹಾಗೆ ಅವರ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಸ್ವಲ್ಪ ಡಿಲೇ ಆಗಿ ನಡೀತಾ ಇದೆ. ಹಾಗಾಗಿ ಈ ಒಂದು KCET ರಿಸಲ್ಟ್ ಸ್ವಲ್ಪ ತಡ ಆಗ್ತಿದೆ ಅನ್ನುವಂಥ ಇನ್ಫಾರ್ಮೇಶನ್ ಬಂದಿದೆ. ಬಟ್ ನೋ ಇಶ್ಯೂಸ್, ಜೂನ್ ಫಸ್ಟ್ ವೀಕಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಈ ಒಂದು KCET ರಿಸಲ್ಟ್ ಅನ್ನ. ನೋಡೋಣ ಅಂತ ಹೇಳ್ತಾ, ಆಲ್ ದಿ ಬೆಸ್ಟ್ ಮಕ್ಕಳೇ. ಟೇಕ್ ಕೇರ್ ಎವ್ರಿ ಒನ್, ಹ್ಯಾವ್ ಎ ಗ್ರೇಟ್ ಡೇ. ಮತ್ತೆ ಏನಾದರೂ ಈ ಒಂದು ಅಪ್ಡೇಟ್ KA ಕಡೆಯಿಂದ ಬಂದರೆ ಖಂಡಿತ ನಾನು ನಿಮಗೆ ತಿಳಿಸ್ತೀನಿ ಅಂತ ಹೇಳ್ತಾ, ಟಿಲ್ ವಿ ಮೀಟ್ ಅಗೇನ್, ಟೇಕ್ ಕೇರ್ ಎವ್ರಿ ಒನ್, ಹ್ಯಾವ್ ಎ ಗ್ರೇಟ್ ಡೇ. ಮತ್ತೆ ಸಿಗೋಣ. ಧನ್ಯವಾದಗಳು.